ಯಶಿಕ ಯಾರು ಬಂದ್ರೆ ಯಶಿಕ ಕೊಂಬಂದ್ಬಿಡುತ್ತೆ. ಅಲ್ಲುಚ್ಚಿದ್ಯಾ? ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ನನ್ನ ಹಸ್ಬೆಂಡ್ ನೋಡಿ, ನಾ ಇನ್ನೂ ರೆಡಿನೇ ಆಗಿಲ್ಲ, ಆವಾಗಲೇ ಕಾರ್ ಕಳಿಸ್ಬಿಟ್ಟಿದ್ದಾರೆ. ಸೊ ಅವನ್ನ ಕಾಯಿಸೋದು ಸರಿ ಇಲ್ಲ. ಇವಾಗ ನಾವು ಹೊರಡಬೇಕಾದ್ರೆ ನಮ್ಮ ಕ್ಯಾಟ್ ನೋಡಿ ಹೆಂಗೆ ಕುತ್ಕೊಂಡು ನೋಡ್ತಾ ಇದ್ದಾವೆ ಎಲ್ಲೋ ಹೋಗ್ತಿದ್ದಾರೆ ಅಂತ. ನಾನು ಒಬ್ಬಳೇ ಅಂತೂ ಎಲ್ಲೋ ಔಟ್ಸೈಡ್ ಹೋಗಲ್ಲ. ನನ್ನ ಜೊತೆ ನನ್ನ ಫ್ರೆಂಡ್ ನೇಹಾ ಮತ್ತು ಯಶಿಕಾ ಬರ್ತಾಯಿದ್ದಾರೆ. ಇವಾಗಂತೂ ಫುಲ್ಲು ರೋಡೆಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ. ನೇಹಾ ಅವ್ರು ಬಂದಿದ್ದಾರಲ್ಲ, ಅದಕ್ಕೆ ಇವತ್ತು ಸ್ಪೆಷಲ್ ಚಿಕನ್ ಮಾಡುವ ಅಂತ ಫಸ್ಟು ಚಿಕನ್ ಪರ್ಚೇಸ್ ಮಾಡಿಬಿಡ್ತೀನಿ. ಯಾಕಂದರೆ ಅದು ಬೇಗ ಕೊಡಲ್ಲ, ಅವರು ಲೇಟ್ ಮಾಡ್ತಾರೆ ವೆಯ್ಟ್ ಆಗೋದು. ಓಕೆ, yeah. What? How many kg? 4.5 kgs. 2.5. How much? For 8,000. Okay guys, ನಾ ಚಿಕನ್ ಬೈ ಮಾಡಾಯಿತು. ಮತ್ತೆ ಒಳಗಡೆ How many kg? ಟೊಮೊಟೊ ಇಲ್ಲ, ಟೊಮೊಟೊ ತೊಗೋತೀನಿ ಒಳಗಡೆ ಹೋಗ್ಬಿಟ್ಟು. This one. ಗುಡಾ? ಹಾಂ, ಟೇಕ್ ದಟ್ ಒನ್. You know Yashika? Huh? You know my kid? How you know? Yashika? ಯಶಿಕಾ ಅಂತೂ ಎಲ್ಲೋದ್ರೂ ಬೇಗ ಪರಿಚಯ ಮಾಡ್ಕೊಂಡು ಬಿಡ್ತಾಳೆ ಜನರನ್ನ. ದಟ್ ಒನ್ 10,000. How much that? 8,000. 8. Yeah. Okay. It's okay. Make 7. Make 7. Fast, we don't have time. 8. ಇಲ್ಲಂತೂ ನನ್ನ ಕೈಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಟೊಮೊಟೊ ನೋಡಿ, ಇದು ಚಿಕ್ಕ ಬಕೆಟ್ ಬಂದು 7,000 ಅಂತೆ, ದೊಡ್ಡ ಬಕೆಟು 14,000 ಅಂತೆ. ಚೆನ್ನಾಗಿದೆ. ಓಕೆನಾ ಶಿಖಾ? ಐ ಸೆಂಡಿಂಗ್ ಡ್ಯಾಡಿ. ನೋ ಯಶಿಕಾ, ಯಶಿಕಾ ಲುಕ್. ಸ್ವಲ್ಪ ಗಾರ್ಲಿಕ್ ಪರ್ಚೇಸ್ ಮಾಡುವ, ಖಾಲಿ ಆಗಿಬಿಟ್ಟಿದೆ. ಈ ಸರಿ ಮಾರ್ಕೆಟಲ್ಲಿ ಗಾರ್ಲಿಕ್ ತುಂಬಾ ಚೆನ್ನಾಗಿ ಬಂದಿದೆ. ನಾನು 1 kg ತೊಗೊಂಡೆ, 14,000 1 kg. ಈ ವೀಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪರ್ಚೇಸ್ ಮಾಡಿದೆ. ಬಟ್ ಓವರ್ ಆಲ್ ಮಾರ್ಕೆಟ್ ಸಣ್ಣದು ಈರುಳ್ಳಿ ಬರುತ್ತಲ್ಲ, ಅದೊಂದು ಸಿಕ್ಕಿಲ್ಲ. ಅದು ಒಂಥರ ಸಾಂಬಾರಿಗೆ ಹಾಕಿದರೆ ತುಂಬಾ ಟೇಸ್ಟ್ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ Okay, maybe. how much total? Are you ready? Maybe. Yashika, Yashika, you putting this one? How much?
make one sir. Look. My husband one side, he know you. I go. Joshua. It's okay, enough. ಇಷ್ಟು ಗಜಿಬಿಜಿಯಲ್ಲಿ ತರಕಾರಿ ಪರ್ಚೇಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈಗ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಅದೊಂದು ಸಿಕ್ಕಿಲ್ಲ, ಸಣ್ಣ ಆನಿಯನ್ ಒಂದು ಸಿಕ್ಕಿಲ್ಲ. ಇದು ಇಷ್ಟಕ್ಕೇನೆ 1,15,000 ಫಿನಿಶ್. ಬನ್ನಿ ನನ್ನ ಫ್ರೆಂಡ್ ನೇಹನ ಮಾತಾಡ್ಸುವ. Welcome to Sushma Vlog. Yashika. ಯಶಿಕ ಕೈಲಿ ಕ್ಯಾಮ್ರಾ ಬಂದ್ರೆ ಈ ತರ ಆಡ್ತಾಳೆ. ಓಕೆ ವಿಡಿಯೋ. ಬೆಳಗ್ಗೆ ಏನೂ ತಿಂದಿಲ್ಲ, ಹಾಗೆ ಓಡ್ಬಿಟ್ವಿ. ಕಾರ್ ಬಂತು ಅಂತ ಹೇಳಿ ತುಂಬಾ ಹೊಟ್ಟೆ ಹಸಿತೈತೆ. ಸ್ವಲ್ಪ ಊಟ ತಿಂದ್ಬಿಟ್ಟು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಊಟ ತಿಂದು ಮುಗಿಸ್ಬಿಟ್ಟು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ನನಗೆ ಟೈಮ್ ಜಾಸ್ತಿ ಇಲ್ಲ. JP 12ವರೆಗೆಲ್ಲ ಬಂದುಬಿಡ್ತಾರೆ ಊಟಕ್ಕೆ. ಬೆಳಿಗ್ಗೆ ಬೇರೆ ಊಟ ತಿಂದಿಲ್ಲ, ಇನ್ನು ಬಂದರೆ ಸೌಂಡ್ ಮಾಡ್ತಾರೆ. ಓಕೆ, ನಾನು ಚಿಕನ್ ರೆಡಿ ಮಾಡ್ತೀನಿ. ಚಿಕನ್ ಮತ್ತು ರೈಸ್. ಇವ್ನಿಗೆ ಹೇಳ್ತೀನಿ ಚಪಾತಿ ರೆಡಿ ಮಾಡ್ಕೊ ಅಂತ. ಇವನಂತೂ ಚಪಾತಿ ಸೂಪರಾಗೆ ಮಾಡ್ತಾರೆ, ನಂಗೆ ತುಂಬಾ ಇಷ್ಟ. ಪರೋಟ ಕೂಡ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ನೆನ್ನೆ ಮಾಡಿದ್ದ ಸೂಪರಾಗಿರುತ್ತೆ. ಇಲ್ಲಿ ನೋಡಿ ನಂದು ಪುದೀನ ಸೊಪ್ಪು ಫ್ರೆಶ್ ಆಗಿದೆ ಮತ್ತು ಒಳ್ಳೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಗಾಯ್ಸ್, ನಾನು ಇವತ್ತು ಚಿಕನ್ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು ಚಿಕನ್ ವಿಲೇಜ್ ಸ್ಟೈಲ್ ಚಿಕನ್. ಹಾಂ, ತಂದೆ. ಸೂಪರ್. ನನಗಂತೂ ಗೊತ್ತಿಲ್ಲ ಪರೋಟ ಮಾಡೋದು ಹೆಂಗೆ ಅಂತ. ಯಶಿಕಾ, ಹೇಗಿದೆ ಮಮ್ಮಿ ಮಾಡಿದ್ದು? ಸೂಪರ್. ಹಾಯ್, ಹೌ ಇಸ್ ಮೈ ಕುಕಿಂಗ್? It's very tasty. See? Color also, everything. ಥ್ಯಾಂಕ್ ಯು. ಇಲ್ಲಿ ನೋಡಿ ಗಾಯ್ಸ್, ಫಸ್ಟ್ ಟೈಮ್ ಎಲ್ಲ ಮಾಡ್ತಾಯಿರ್ತೀನಿ, ಬಟ್ ಇದು ಪೊರೇಟ್ ನಾ ಮಾಡಿದ್ದಲ್ಲ. ಯಶಿಕ ತಿನ್ನು ಬೇಗ.